ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರಿಗೂ ನಮಸ್ಕಾರ. ಆತ್ಮೀಯರೇ, ನಾವೀಗ ಮೇಷರಾಶಿಯವರಿಗೆ ನವಂಬರ್ ತಿಂಗಳೆಲ್ಲ ಯಾವ ರೀತಿಯ ಫಲಾಫಲಗಳಿರುತ್ತೆ, ಗ್ರಹಗಳು ಯಾವ ಒಂದು ರಾಶಿಯಿಂದ ಯಾವ ರಾಶಿಗೆ ಬದಲಾಗ್ತಾ ಇದ್ದಾವೆ, ಆ ಒಂದು ಬದಲಾಗುವ ಗ್ರಹಗಳಿಂದ ಈ ಒಂದು ತಿಂಗಳಲ್ಲಿ ಮೇಷರಾಶಿಯವರು ಏನೆಲ್ಲ ಪ್ರತಿಫಲಗಳು ಪಡೆಯುವುದು ಅನ್ನುವಂಥದ್ದು ನಾವೀಗ ನೋಡೋಣ. ನೋಡಿ, ಗ್ರಹಗಳು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗುವಂತಹ ಒಂದು ಸ್ಥಿತಿಯಿಂದ ಇಷ್ಟೆಲ್ಲ ಪ್ರಭಾವಗಳಿರುತ್ತೆ ಅನ್ನುವಂತಹದ್ದು ಈಗ ಮೇಷರಾಶಿಯವರಿಗೆ ನವಂಬರ್ ತಿಂಗಳಲ್ಲಿ ನಾವು ಈಗ ಹೇಗಿರುತ್ತೆ ಅಂತ ನಾವು ನೋಡಿದ್ರೆ, ನೋಡಿ, ಮುಖ್ಯವಾಗಿ ಶುಕ್ರ 3 ಮನೆಗಳಲ್ಲಿ ಬದಲಾಗ್ತಾ ಇರ್ತಾನೆ. 3 ಮನೆಗಳು ಅಂತಂದರೆ ಕನ್ಯಾ ರಾಶಿಯಿಂದ ತುಲಾರಾಶಿಗೆ, ತುಲಾರಾಶಿಯಿಂದ ವೃಶ್ಚಿಕ ರಾಶಿಗೆ. ಹಾಗಾಗಿ 3 ರೀತಿಯ ಫಲಗಳು ಕೊಡುವಂತಹದ್ದು. ಮತ್ತು ಸೂರ್ಯಗ್ರಹ ತುಲಾರಾಶಿಯಿಂದ ವೃಶ್ಚಿಕ ರಾಶಿಗೆ ಹೋಗುವಂತಹ ಸ್ಥಿತಿ, ಬುಧಗ್ರಹ ವೃಶ್ಚಿಕ ರಾಶಿಯಿಂದ ತುಲಾರಾಶಿಗೆ ವಕ್ರ ಸ್ಥಿತಿಯಲ್ಲಿ ಬದಲಾಗುವಂತಹ ಸ್ಥಿತಿ. ಹಾಗೆ ನೋಡಿ, ವಕ್ರ ಫಲ ಅಂತಂದರೆ ರಿವರ್ಸ್ ಆಗಿ ಬರುವಂತಹ ಬುಧನ ಫಲ ಕೂಡ ಇರುತ್ತೆ. ಹಾಗಾಗಿ ಹೇಗಿರುತ್ತೆ ಈ ಒಂದು ತಿಂಗಳಲ್ಲಿ ನಿಮ್ಮ ಒಂದು ರಾಶಿಯವರಿಗೆ ಅಂತ ನೋಡಿದ್ರೆ, ನೋಡಿ, ಮುಖ್ಯವಾಗಿ ಸೂರ್ಯನ ಫಲದ ಪ್ರಕಾರ ನೋಡಿದ್ರೆ ಸೂರ್ಯ ಏನಪ್ಪ ಪ್ರತಿಫಲ ಕೊಡ್ತಾ ಇದ್ದಾನೆ ಅಂತಂದರೆ, ಮುಖ್ಯವಾಗಿ ನೋಡಿ, ಸೂರ್ಯನು ಈ ಒಂದು ಮಾಸದಲ್ಲಿ 16ನೇ ತಾರೀಕುವರೆಗೂ ಕೂಡ ಈ ಒಂದು ಸೂರ್ಯ ಈ ಒಂದು ತುಲಾ ರಾಶಿಯಲ್ಲಿ ನೀಚ ಸ್ಥಿತಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಹಾಗಾಗಿ ಸೂರ್ಯನಿಗೆ ಬಲ ಇಲ್ಲದೆ ಇರ್ತಕ್ಕಂತಹ ಸ್ಥಿತಿ ಇರ್ತಕ್ಕಂತಹದ್ದು. ಹಾಗಾಗಿ ಯಾವ ವಿಚಾರದಲ್ಲಿ ಅಂತಂದರೆ, ನೋಡಿ, ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 16ನೇ ತಾರೀಕುವರೆಗೂ ತುಂಬ ಜಾಗೃತೆಯಿಂದ ಇರಿ. ಯಾಕೆಂತಂದರೆ ನಿಮ್ಮ ಒಂದು ವ್ಯಾಸಂಗದ ಅವಧಿಯಲ್ಲಿ, ಸಮಯದಲ್ಲಿ, ಸ್ಥಳದಲ್ಲಾಗಿರ್ಬೋದು, ಯಾವುದೋ ಒಂದು ತೊಂದರೆ, ವೈಪರೀತ್ಯ, ಅಡಚಣೆಗಳಿಗೆ ಸಿಕ್ಕಾಕೊಳ್ಳುವಂತಹ ಸ್ಥಿತಿ ಇರುತ್ತೆ. ಮತ್ತು ಯಾರಿಗೆಲ್ಲ ಈ ಒಂದು ಮೇಷರಾಶಿಯವರು ಇದ್ದೀರ ತಂದೆ ತಾಯಿಯರು, ಅವರು ಮಕ್ಕಳ ವಿಚಾರದಲ್ಲಿ ತುಂಬ ಜಾಗೃತಿಯನ್ನು ವಹಿಸುವಂತಹದ್ದು ಇಂಪಾರ್ಟೆಂಟ್ ಇರುತ್ತೆ. ಹಾಗಾಗಿ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಅಂದರೆ ಎಲ್ಲಾದರೂ ಪ್ರವಾಸಕ್ಕೆ ಕಳಿಸೋದಾಗಿರ್ಬೋದು. ಏಕೆಂತಂದರೆ ಈ ಒಂದು ಸೂರ್ಯ ಶುಕ್ರನ ಮನೆಯಲ್ಲಿ ನೀಚ ಸ್ಥಿತಿ ಸಂಚಾರ ಆಗ್ತಾ ಇರ್ತಕ್ಕಂಥದ್ದು 16ರವರೆಗೂ ಕೂಡ. ಹಾಗಾಗಿ ಸ್ವಲ್ಪ ಜಲಕಂಟಕಗಳು ಬರುವಂಥ